ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಕಾರವಾರ ನಗರಸಭೆಯವರು ಜನರನ್ನ ಉದ್ಧಾರ ಮಾಡೋ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿ ಅಂದ್ರೆ ಇವತ್ತು ಕಾರವಾರ ನಗರಸಭೆಯವರು ಜನರನ್ನ ಸಮಸ್ಯೆಗೆ ಸಿಲುಕಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರ ಜೀವದ ಮೇಲೆ ಚೆಲ್ಲಾಟ ಆಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಂತದೇನ್ ಕೆಲಸ ಮಾಡ್ತಾ ಇದ್ದಾರೆ, ಅಂತದೇನು ಇವರ ಮೇಲೆ ಬಲವಾದಂತ ಆರೋಪ ಕೇಳಿ ಬರ್ತಾ ಇದೆ, ಇಂಥ ಒಂದು ಕೆಲಸ ಮಾಡಲು ಕಾರಣ ಏನು ಎನ್ನುವಂತಹ ಬಗ್ಗೆ ಈ ವರದಿಯಲ್ಲಿ ವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದೀವಿ, ಕೇಳಿ. ಹೌದು ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರ ನಗರ ಭಾಗದಿಂದ ಹಾದು ಹೋದಂತ ಒಂದು ಪ್ರಮುಖವಾದಂತ ರಸ್ತೆ. ಈ ರಸ್ತೆಯ ಎರಡು ಬದಿಯಲ್ಲೂ ಫುಟ್ಪಾತ್ ಇದೆ. ಈ ಫುಟ್ಪಾತ್ ಮೇಲೆ ಅದ್ರ ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ಚರಂಡಿ ಇದೆ. ಈ ಚರಂಡಿಯ ಮೇಲೆ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದೇ ಕೂಗಳತೆಯ ದೂರದಲ್ಲಿ ಒಂದು ಸುಸಜ್ಜಿತವಾದಂತ ಒಂದು ಪ್ರಯಾಣಿಕರ ತಂಗುದಾಣವಿದೆ. ಯಾರಿಗೂ ತೊಂದರೆಯಾಗದಂತ ಒಂದು ಜಾಗದಲ್ಲಿ ಇದೆ. ಇದು ನೂರಾರು ವರ್ಷಗಳಿಂದ ಇದ್ದಂತ ಒಂದು ಪ್ರಯಾಣಿಕರ ತಂಗುದಾಣ. ಇದನ್ನ ಸ್ಥಳಾಂತರ ಮಾಡಿ ಅದನ್ನ ಕೆಡವಲು ಮುಂದಾಗಿ ಈಗ ಫುಟ್ಪಾತ್ ಮೇಲೆ, ಅದರಲ್ಲೂ ಚರಂಡಿಯ ಮೇಲೆ ಈಗ ಪ್ರಯಾಣಿಕರ ತಂಗುದಾಣವನ್ನ ಮಾಡಲು ಹೊರಟಿರುವಂತದ್ದು. ಹಾಗಾದ್ರೆ ಇದಕ್ಕೆ ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ನಾವು ಮಾಹಿತಿಯನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಇದೆ ಎನ್ನುವಂತಹ ಬಗ್ಗೆ ಒಂದು ಬಲವಾದಂತ ಒಂದು ಆರೋಪ ಕೇಳಿಬಂತು. ಏನಪ್ಪಾ ಅಂದ್ರೆ, ಈ ಹಿಂದೆ ಇದ್ದಂತ ಸುಸಜ್ಜಿತವಾದಂತ ಪ್ರಯಾಣಿಕರ ತಂಗುದಾಣದ ಹಿಂದ್ಗಡೆ ಇಲ್ಲಿನ ಶಾಸಕ ಸತೀಶ್ ಸೈಲ್ ಅವರ ಒಂದು ಜಾಗ ಇದೆ ಅಂತೆ. ಒಂದು 3 ರಿಂದ 3.5 ಎಕರೆ ಜಾಗ ಇದೆ. ಆ ಜಾಗಕ್ಕೆ ಹೋಗಲು ದಾರಿ ಇಲ್ಲ. ಆ ದಾರಿಯನ್ನ ಸುಸಜ್ಜಿತವಾಗಿ ಮಾಡ್ಕೊಳ್ಬೇಕು, ತನ್ನ ಲಾಭಕ್ಕಾಗಿ ಮಾಡ್ಕೊಳ್ಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಇದ್ದಂತ ಸುಸಜ್ಜಿತವಾದಂತ, ಅಂದ್ರೆ ಈ ದಾರಿಗೆ ತೊಡಕಾದಂತ ಪ್ರಯಾಣಿಕರ ತಂಗುದಾಣವನ್ನ ಅದನ್ನ ಸ್ಥಳಾಂತರಿಸಿ ಜನರು ಓಡಾಡುವಂತ ಒಂದು ಫುಟ್ಪಾತ್ ಮೇಲೆ, ಹೆವಿ ಟ್ರಾಫಿಕ್ ಇರುವಂತ ಒಂದು ಪ್ರದೇಶದಲ್ಲಿ, ಅಂದ್ರೆ ಯಾರಿಗೂ ಬೇಡವಾದಂತ ಒಂದು ಜಾಗದಲ್ಲಿ ಕಾರವಾರ ನಗರಸಭೆಯವರು ಶಾಸಕರ ಅನುಮತಿಯ ಮೇರೆಗೆ ಇವತ್ತು ಇಲ್ಲಿ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸ್ತಾ ಇದ್ದಾರೆ ಎನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಈಗ ಹೊಸದಾಗಿ ಏನು ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸ್ತಾ ಇದ್ದಾರೋ ಕಾರವಾರ ನಗರಸಭೆಯವರು, ಆ ಭಾಗದಲ್ಲಿ 2 ಶಿಕ್ಷಣ ಸಂಸ್ಥೆಗಳಿವೆ. ಈ ಭಾಗದಿಂದ ಸಾಕಷ್ಟು ವಿದ್ಯಾರ್ಥಿಗಳು ನಡ್ಕೊಂಡು ಹೋಗುವಂತ ಒಂದು ಜಾಗ. ಅದ್ರ ಜೊತೆಗೆ ಸಾಕಷ್ಟು ಜನರು ಇದೇ ಫುಟ್ಪಾತ್ ಮೇಲೆ ಓಡಾಡ್ಕೊಂಡು ಹೋಗ್ತಾರೆ. ಆ ಫುಟ್ಪಾತ್ ಮೇಲೆ ಇವತ್ತು ಅಡ್ಡಲಾಗಿ, ಅದ್ರ ಜೊತೆಗೆ ಆ ಚರಂಡಿಯ ಮೇಲೆ ಇವತ್ತು ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸ್ತಾ ಇರುವಂತದ್ದು. ಇದಕ್ಕೆ ಸಾಕಷ್ಟು ವಿರೋಧಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿನ ಕಾರವಾರದ ಶಾಸಕ ಸತೀಶ್ ಸೈಲ್ ಮೇಲೂ ಕೂಡ ಬಲವಾದಂತ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ತನ್ನ ಸ್ವಂತ ಲಾಭಕ್ಕಾಗಿ ಕಾರವಾರ ಶಾಸಕ ಸತೀಶ್ ಸೈಲ್ ಅವರು ಈ ರೀತಿಯಾದಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಎನ್ನುವಂತ ಬಗ್ಗೆ ಇಲ್ಲಿನ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇಂಥ ಅಧ್ವಾನವನ್ನ ನೋಡಲಾಗದೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮತ್ತು ಅದ್ರ ಜೊತೆಗೆ ಸಾಕಷ್ಟು ಸ್ಥಳೀಯರು ಏನು ಈ ಜಾಗಕ್ಕೆ, ಏನು ಹೊಸದಾಗಿ ಏನು ಪ್ರಯಾಣಿಕರ ತಂಗುದಾಣವನ್ನ ಏನು ನಿರ್ಮಿಸ್ತಾ ಇದ್ದಾರೋ ನಗರಸಭೆಯವರು, ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅದ್ರ ಜೊತೆಗೆ ಪೌರಾಯುಕ್ತರನ್ನ ಸ್ಥಳಕ್ಕೆ ಕರೆಯಿಸಿ ಇದರಿಂದ ಆಗ್ತಾ ಇರುವಂತ ಒಂದು ಸಮಸ್ಯೆಯನ್ನ, ಜನರಿಗೆ ಆಗ್ತಾ ಇರುವಂತ ಸಮಸ್ಯೆಯನ್ನ ವಿವರಿಸ್ತಾರೆ. ಅದ್ರ ಜೊತೆಗೆ ನಗರಸಭೆ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಇಲ್ಲಿನ ಜನರು ಆಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅದ್ರ ಜೊತೆಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕರು ಕೂಡ ಏನು ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಶಾಸಕರು ಹೇಳದ ಹಾಗೆ ನೀವು ಮಾಡ್ಕೊಳ್ತಾ ಇದ್ದೀರಿ, ಶಾಸಕರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಏನು ಅಲ್ಸ ಆಗಲ್ಲ ಅಂತ ಅದ್ರಲ್ಲಿ ನೀವಾಗೆ ಈ ಕೆಲಸ ಮಾಡ್ತಾ ಇಲ್ಲ, ಶಾಸಕರ ಲಾಭಕ್ಕಾಗಿ ಈ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಎನ್ನುವಂತ ಬಗ್ಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಏನು ಪೌರಾಯುಕ್ತರ ವಿರುದ್ಧ ಹರಿಹಾಯ್ದರು, ಅವರಿಗೆ ತರಾಟೆಯನ್ನ ತೆಗೆದುಕೊಂಡ್ರು. ಯಾಕಪ್ಪ ಅಂದ್ರೆ, ಇದ್ದಂತ ಸುಸಜ್ಜಿತವಾದಂತ ನೂರಾರು ವರ್ಷಗಳಿಂದ ಇದ್ದಂತ, ಯಾರಿಗೂ ತೊಂದರೆ ಆಗದಂತ ಒಂದು ಜಾಗದಲ್ಲಿ ಇದ್ದಂತ ಒಂದು ಪ್ರಯಾಣಿಕರ ತಂಗುದಾಣವನ್ನ ಕೆಡವಿ ಅದನ್ನ ಸ್ಥಳಾಂತರ ಮಾಡಿ ಜನರಿಗೆ ಸಮಸ್ಯೆ ಆಗುವಂತ ಒಂದು ಜಾಗದಲ್ಲಿ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಿದ್ರೆ ಸ್ವಾಮಿ ಯಾರಿಗೆ ಏನು ಸಿಟ್ಟು ಬರಲ್ಲ, ಯಾರಿಗೆ ಆಕ್ರೋಶ ಆಗಲ್ಲ? ಇವತ್ತು ಈ ಒಂದು ಕಾರವಾರದ ಹೃದಯ ಭಾಗದಲ್ಲಿ ಇರುವಂತಹ ಕೋರಬಾಯಿ ಸ್ಕೂಲ್ ಒಂದ್ ಕಡೆಗೆ ಹಿಂದೂ ಹೈಸ್ಕೂಲ್ ಅಂತ ಬಹಳ ಪುರಾತನವಾದ ಸ್ಕೂಲ್ಗಳು. ಈ ಒಂದು ಮಿಡ್ಲ್ ಒಂದು ಹಾರ್ಟ್ ಅಲ್ಲಿ ಇರುವಂತ ಭಾಗದಲ್ಲಿ, ಕಾರವಾರದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಕಡವಾಡ ಕಡೆ, ಆ ಹಳ್ಳಿ ಗ್ರಾಮಕ್ಕೆ ಹೋಗುವಂತ ಕಡೆಗೆ, ಆ ಕಡೆಗೆ ಈಗಾಗ್ಲೇ ಇದೆ ಬಸ್ ಸ್ಟ್ಯಾಂಡ್. ಆದ್ರೆ ಏಕಾಏಕಿಯಾಗಿ
ನಗರಸಭೆಯವರು ಕಮಿಷನರು ಶಾಸಕರ ಅನುಮತಿ ಮೇರೆಗೆ ಆ ಬಸ್ ಸ್ಟ್ಯಾಂಡ್ ಅನ್ನು ತೆಗಿಬೇಕು, ಮತ್ತೆ ಅಲ್ಲಿನ ಒಂದು ಧೋರಣೆನ ಇಲ್ಲಿ ಹಾಕ್ಬೇಕಂತ ಹೇಳಿ ಈ ಒಂದು ಮಕ್ಕಳು ಓಡಾಡುವಂತ ಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನು ಡ್ರೈನ್ ಮೇಲೆ ಹಾಕಿದ್ದಾರೆ. ಮಳೆಗಾಲದಲ್ಲಿ ದೊಡ್ಡದಾದ ಒಂದು ಡ್ರೈನ್ ಕೆಳಗಡೆಯಿಂದ ಹೋಗ್ತದೆ, ಅದ್ರ ಮೇಲ್ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಅವರು ಕಟ್ಲಿಕ್ಕೆ ಆತುರದಲ್ಲಿ, ಯಾರಿಗೂ ವಿಶ್ವಾಸಕ್ಕೆ ತಗೊಳ್ದೆ ಆತುರದಲ್ಲಿ ಈ ಬಸ್ ಸ್ಟ್ಯಾಂಡ್ ಅನ್ನು ನಗರಸಭೆಯವರು ಕಟ್ತಾ ಇದ್ದಾರೆ ಶಾಸಕರ ಅನುಮತಿ ಮೇರೆಗೆ. ಶಾಸಕರ ನಮ್ಗೆ ಗೊತ್ತಿರೋ ಪ್ರಕಾರ ಊರ್ ಜನರು ಬೆಳಗಿಂದ ನಮ್ ಮನೆಗೆ ಬಂದಾಗ ಶಾಸಕರ ಜಾಗ ಏನು ಒಳಗಡೆ ಇದೆ ಅಂತೆ, 3 ಎಕರೆ ಜಮೀನು. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಅದ್ರ ಹಿಂದ್ಗಡೆಗೆ ಶಾಸಕರ 3 ಗಂಟೆ ಜಾಗ ಇದೆ. ಆ 3 ಎಕರೆ ಜಾಗ ಇದೆ. ಆ ಜಾಗಕ್ಕೋಸ್ಕರ ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಅನ್ನ ಅವರಿಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಆ ಜಾಗಕ್ಕೆ ಅವರು ಸಾರ್ವಜನಿಕ ಆಸ್ತಿ ಅದನ್ನ ತೆಗೆದು ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಕೂಡ ತೆಗೆದ್ಬಿಟ್ಟು ಈ ಕಡೆಗೆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಹೇಳಿ ಇಲ್ಲಿ ಅವರು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಬಹಳ ಅನ್ಯಾಯವನ್ನು ಕೂಡ ಈಗಿನ ಶಾಸಕ ಸತೀಶ್ ಅವರು ಮಾಡ್ತಾ ಇದ್ದಾರೆ. ನೀವು ಕೇಳ್ತಾ ಇರೋದು ಕರೆಕ್ಟ್ ಇದೆ. ತಾವು ಎಲ್ಲರೂ ಲೋಕಲ್ದವ್ರು ಇದ್ದೀರಿ. ನಿಮ್ಗೆ ಇದು ಫುಟ್ಪಾತ್ ಮೇಲೆ ನಾನು ಬಂದು 2 ವರ್ಷದಿಂದ ನೋಡ್ತೀನಿ. ಫುಟ್ಪಾತ್ ಎದಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಇದೆ, ಎಲ್ಲರೂ ಕುಂತ್ಕೊಂತಾರೆ. ಅದರ ಸಬ್ಜೆಕ್ಟ್ ಬಗ್ಗೆ ಯಾರು ಹೇಳಿಲ್ಲ. ಅದಾದ್ಮೇಲೆ ಇಲ್ಲೆಲ್ಲರೂ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಾಗಿತ್ತು, ಶಿಕ್ಷಣದ ಬಗ್ಗೆ ಯಾರ್ದು ವಿಚಾರ ಮಾಡಲ್ಲ. ಎಲ್ಲರೂ ಇಲ್ಲೇ ನಿಂತ್ಕೊಂತಾರೆ. ನೀವೇ ಮನೆ ಪಾಸ್ ಆಗ್ಬೇಕಂದ್ರೆ ಸಮಸ್ಯೆ ಇದೆ. ಮತ್ತೆ ಇನ್ನೂ ಒಂದು ಪಾಯಿಂಟ್, ಅಲ್ಲಿ ಹೆಂಜಾನಾಯಕ್ ಸರ್ಕಲ್ ನಲ್ಲಿ ಬಸ್ ನಿಂದ್ರಿಸ್ತಾ ಇದಾರೆ ರೈತರು ಎಲ್ಲರೂ, ಹಳ್ಳಿಗೆ ಹೋಗುವಂತವ್ರು ಎಲ್ಲರೂ. ಹಂಗಾಗಿ ಒಂದು ರಿಕ್ವೆಸ್ಟ್ ಮೇಲೆ ಡಿಮಾಂಡ್ ಬಂದಂದ್ರೆ ನಾವು ಇಲ್ಲಿ ಬಸ್ಸನ್ನು ಹೋಗೋದು ಇದೇ ರೂಟದಿಂದ ಇರೋದ್ರಿಂದ ಇಲ್ಲಿ ಏನೈತಪ್ಪ, ಒಂದು ರೋಟರಿ ಕ್ಲಬ್ನವರು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದ್ರು. ಆ ಪ್ರಕಾರ ನಾವು ಇಲ್ಲಿ ಸೆಡ್ ನ ನಿರ್ಮಾಣ ಮಾಡ್ತೀವಿ. ಬಸ್ ಅದು ಸರ್ಕಲ್ ಪಾಯಿಂಟ್ 4 ರೋಡ್ ಕೂಡಿದೆ. ನಿಮಗೆ ಬಸ್ ಅಲ್ಲೇ ನಿಂದ್ರಿಸೋದು ತಗೊಳ್ಳೋದ್ರಿಂದ ಟ್ರಾಫಿಕ್ ಆಗ್ತಾ ಇದೆ. ಇವನ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಕೇಳ್ಕೋಬಹುದು. ಅದು ಒಂದಿದ್ದಾಗ ನಮ್ಗೆ ಏನಾದ್ರು ನಮ್ಗೆ ಹೆಲ್ಪ್ ಅಂತ ಬಂದಾಗ ನಾವು ಇದನ್ನ ಮಾಡ್ಕೊಂಡಕತ್ತಿದ್ದಕ್ಕೆ ಜನರಿಗೆ ತೊಂದರೆ ಆಗ್ಬೇಕಂತಂದು ಯಾವ್ದು ಉದ್ದೇಶದಿಂದ ನಾವು ಯಾವ್ದು ಕೆಲಸ ತಗೊಂಡಿರಲ್ಲ. ಏನಪ್ಪ, ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಗರಸಭೆಯಿಂದ ಮಾಡ್ಬೇಕಂತದ್ದು ಏನಿಲ್ಲ. ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾಲೇಜ್ ಹೋಗುವಂತ ಗೌರ್ಮೆಂಟ್ ಸ್ಕೂಲಿಗೆ ಬರುವಂತ ಮಕ್ಕಳಿಗಾಯ್ತು, ರೈತರಿಗಾಯ್ತು, ಮುಂದೆ ಹಳ್ಳಿ ಅಂತ ಬರೋರಿಗೆ ಆಯ್ತು ಅನುಕೂಲ ಆಗೋ ದೃಷ್ಟಿಕೋನದಿಂದ ಇಲ್ಲಿ ಮಾಡ್ತಾ ಇದ್ವಿ ಇಷ್ಟೇ. ಯಾಕಂದ್ರೆ ಈ ಭಾಗದಲ್ಲಿ 2 ಶಿಕ್ಷಣ ಸಂಸ್ಥೆಗಳಿವೆ. ಆ ಶಿಕ್ಷಣ ಸಂಸ್ಥೆಯ ಗೇಟ್ ಮುಂಭಾಗದಲ್ಲೇ ಈ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಲಾಗಿದೆ. ಅದ್ರ ಜೊತೆಗೆ ಫುಟ್ಪಾತ್ ಮೇಲೆ ಈ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಲಾಗಿರುವಂತದ್ದು. ಜನರಿಗೆ ಉದ್ಧಾರ ಆಗುವಂತ ಒಂದು ಕೆಲಸವನ್ನ ಮಾಡಬೇಕು. ಅದರ ಬದಲಾಗಿ ಯಾವ ಒಂದು ತಮ್ಮ ವೈಯಕ್ತಿಕವಾದಂತ ಒಂದು ಲಾಭಕ್ಕೆ ಈ ರೀತಿಯಾದಂತ ಒಂದು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲಿ 2 ಭಾಗದಲ್ಲಿ 2 ಶಿಕ್ಷಣ ಸಂಸ್ಥೆಗಳಿವೆ. ಶಾಲೆಯನ್ನ ಬಿಡುವಂತ ಒಂದು ಸಂದರ್ಭದಲ್ಲಿ ಮಧ್ಯಾಹ್ನ ಹೊತ್ತು, ಅದೇ ರೀತಿ ಸಂಜೆ ಹೊತ್ತಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗತ್ತೆ, ಸಾಕಷ್ಟು ಸಮಸ್ಯೆ ಆಗತ್ತೆ. ಈ ರಸ್ತೆಯಿಂದ ಓಡಾಡಲು ಆಗದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ. ಈ ಫುಟ್ಪಾತ್ ಮೇಲೆ ಈ ರೀತಿಯಾದಂತ ಅಡ್ಡಲಾಗಿ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಿದ್ರೆ ಇನ್ನಷ್ಟು ಸಮಸ್ಯೆ ಎದುರಾಗೋದ್ರಲ್ಲಿ 2 ಮಾತಿಲ್ಲ ಎನ್ನುವಂತ ಬಗ್ಗೆ ಜನರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಇದ್ದಂತ ಒಂದು ಸುಸಜ್ಜಿತವಾದಂತ, ಅಂದ್ರೆ ಕೂಗಳತೆಯ ದೂರದಲ್ಲೇ, ಒಂದು 10 ಮೀಟರ್ ದೂರದಲ್ಲೇ ಇವತ್ತು ಪ್ರಯಾಣಿಕರ ತಂಗುದಾಣ ಇದೆ. ವೀಕ್ಷಕರೇ, ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು. ಇದು ಪ್ರಯಾಣಿಕರ ತಂಗುದಾಣ. ಈ ತಂಗುದಾಣವನ್ನ ಕೆಡವುತ್ತಾರೆ ಅಂತೆ, ಮುಂದೆ ಅದನ್ನ ಇಲ್ಲಿ ಸ್ಥಳಾಂತರ ಮಾಡ್ತಾರಂತೆ. ಹಾಗಾದ್ರೆ ಪ್ರಯಾಣಿಕರ ತಂಗುದಾಣವನ್ನ ಕೆಡವಲು ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ಇಲ್ಲಿನ ಮಾಜಿ ರೂಪಾಲಿ ನಾಯಕರಾಗಿರ್ಬೋದು, ಅದೇ ರೀತಿ ಅವರ ಜೊತೆ ಬಂದು ಹೇಳಿದಂತ ಸಾಕಷ್ಟು ಸಾರ್ವಜನಿಕರು, ಜನರು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಇದರ ಹಿಂದೆ ಇಲ್ಲಿ ಈಗ ಪ್ರಸ್ತುತ ಇರುವಂತಹ ಶಾಸಕ ಸತೀಶ್ ಅವರ ಒಂದು ಜಾಗ ಇದೆ. ಆ ಜಾಗಕ್ಕೆ ದಾರಿ ಮಾಡಿಕೊಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾಗಿ ಇದ್ದಂತ ಪ್ರಯಾಣಿಕರ ತಂಗುದಾಣವನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದ್ರ ಬಗ್ಗೆ ಏನು ಜನರು ಆಕ್ರೋಶಿತವಾಗಿರುವಂತದ್ದು. ಅಂದ್ರೆ ವೈಯಕ್ತಿಕ ಲಾಭಕ್ಕಾಗಿ ಈ ರೀತಿ ಜನರಿಗೆ ಸಮಸ್ಯೆ ಯಾಕೆ ಮಾಡ್ಬೇಕು ಎನ್ನುವಂತ ಬಗ್ಗೆ ಜನರು ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಇದಿಷ್ಟಾಗಿತ್ತು ವೀಕ್ಷಕರೇ ಕಾರವಾರ ನಗರಸಭೆಯವರ ಅಧ್ವಾನ. ಅದೇ ರೀತಿ ವೈಯಕ್ತಿಕ ಲಾಭಕ್ಕಾಗಿ ಯಾವ ರೀತಿ ಕೆಲಸ ಮಾಡಲಾಗ್ತಾ ಇದೆ, ಇಲ್ಲಿ ಜನರನ್ನ ಯಾವ ರೀತಿ ಸಮಸ್ಯೆಗೆ ಈಡು ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.